ಇವತ್ತು ಮ್ಯಾಚ್ ಸೋತಾರ ಇಲ್ಲ ಅಂತ ನಾವು ಒಪ್ಕೊಳ್ಳುವಂತ ಮಂದಿ. ನಾವು ಸೋತಿಲ್ಲ ಹಂಗಿಗೆ ಇಲ್ಲ, ನಾವು ಸೋತೀವಿ. ಸೋತ್ರು ಆರ್ತೀವಿ, ಗೆದ್ರು ಆರ್ತೀವಿ, ಬಿಟ್ಟು ಕೊಡೋ ಮಕ್ಕಳ. ಏನ್ ಬ್ರೋ ಸೋತೋಗ್ಬಿಟ್ಟಿದ್ದೀರ ಅಂತ ಓಡೋಗ್ತಾ ಇದೀರಾ? ಓಡೋಗೋದಾ? ನಾವು RCB ಫ್ಯಾನ್ಸ್ ಓಡೋಗೋ ಮಾತೇ ಇಲ್ಲ ಬ್ರೋ. 2 ಹೆಜ್ಜೆ ಹಿಂದೆ ಇಟ್ಟಿದೀವಿ ಅಂದ್ರೆ ನಾಳೆ 3 ಹೆಜ್ಜೆ ಮುಂದೆ ಬರ್ತೀವಿ ಅಂತ ಅರ್ಥ. ಹೋದ್ಸಲ ನಮ್ ಸ್ಟ್ರಾಟಜಿ ಹೇಳ್ಬಿಟ್ಟಿದ್ದೆ ನಾನು, ಅದೆಲ್ಲರಿಗೂ ಗೊತ್ತಾಗೋಯ್ತು. ಅದಕ್ಕೆ ಇದು ಹೊಸ ಸ್ಟ್ರಾಟಜಿ ಸೋತಿರೋದು ಬ್ರೋ ನಾವು. ಮತ್ತೆ ನಮ್ ಬಾಯ್ಸ್ ಎಲ್ಲ ನಮ್ಮ ಹಳೆ RCB ನ ಮಿಸ್ ಮಾಡ್ಕೊಂತ ಇದ್ರಂತೆ ಬ್ರೋ. ಬಾಯಿಗೆ ಬರ್ಸೋ ಫೀಲೇ ಬರ್ತಾ ಇಲ್ಲ ಅಂತ ಅದಕ್ಕೆ ಇವತ್ತು ಆತರ ಬಾಯಿಗೆ ಬರ್ಸಿದ್ವಾ ಇಲ್ವಾ? ನೀವೇ ನಿಜ ಹೇಳಿ, ಬಾಯಿಗೆ ಬರ್ಸಿದ್ಗಿತಾನೆ. ನಾವು ಸೋತಿರೋದು ಏನ್ ಸಾಮಾನ್ಯವಾಗಿ ಸೋತಿದ್ವಾ? ಒಳ್ಳೆ ಟಫ್ ಕಾಂಪಿಟೇಷನ್, ಒಳ್ಳೆ ಎಂಟರ್ಟೈನ್ಮೆಂಟ್, ಜನ ಎಲ್ಲ ಎಂಟರ್ಟೈನ್ ಆದ್ರ. ಆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಆಡ್ತಾ ಇರೋದು. ಸೋತ್ರೆ ಏನ್ ಪ್ರಾಬ್ಲಮ್ ಹೇಳಿ? ಎಂಟರ್ಟೈನ್ಮೆಂಟ್ ಸಿಕ್ತಲ್ವಾ, ಅದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನು ಗೊತ್ತಾ, ನಮ್ದು ಇದರಲ್ಲಿ ಒಂದು ಸ್ಟ್ರಾಟಜಿ ಇದೆ, ಏನಕ್ಕೆ ಸೋತಿದೀವಿ ಅನ್ನೋದು. ಅದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. सो भैया किसका टी शर्ट बिक रहा है? विराट वाला, विराट आरसीबी का। RCB बट हम तो लखनऊ में हैं। लखनऊ का पता होगा। लखनऊ कुछ बिका है? लखनऊ नहीं लाया था, कुछ भी लखनऊ लाई नहीं। ये क्रेज है लखनऊ का। लखनऊ में लखनऊ की जर्सीज नहीं बिक रही है, आरसीबी बिक रही है। लखनऊ होम ग्राउंड है बट आरसीबी का क्रेज इज डिफरेंट। RCB ಅವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದಕ್ಕೆ 2 ಕಾರಣಗಳಿವೆ. ಕಾರಣ ನಂಬರ್ 1, 2ನೇ ಬಾರಿ ಕಪ್ ಹೊಡಿತಾರೆ ಅನ್ನೋ ಸೂಚನೆ. ಕಾರಣ ನಂಬರ್ 2, ನಮ್ಮನ್ನ ನೋಡಿ ಹೇಟ್ ಮಾಡೋ ಅಂತ ಒಂದು ಟೀಮ್ ಇದಲ್ಲ, ಅವ್ರು 2 ವರ್ಷ ಬ್ಯಾನ್ ಆಗಿದ್ದಾರೆ ಅನ್ನೋ ಸೂಚನೆ. भाई तू अपने घर के बाहर मत निकलना, तेरे घर के आगे CSK फैन खड़े हैं। अरे तो इसमें डरने की क्या बात है, मैं भी तो CSK फैन हूँ। रुको मैं भी शामिल होता उस ग्रुप में। ಬಿಡು, ನೆಕ್ಸ್ಟ್ ಮ್ಯಾಚ್ ಬಿಡು. CSK ಏನೋ ಮಿಸ್ ಆಯ್ತಲ್ಲ. ಹೇ ಇದು ಬೇಡ ನಮ್ಗೆ. ಹೇ ಇದೆ ಬೇಕಾಗಿರೋದು. ಹೇ ವಿರಾಟ್, ಏನೋ 2 ಬಾಲ್ಗೆ ಔಟ್ ಆಗ್ಬಿಟ್ರಲ್ಲೋ ನಿಮ್ ವಿರಾಟ್. ಏನೋ ಹೇಳ್ತಾ ಇದ್ರಿ 6 ಹೊಡಿತೀರಿ, ಸೆಂಚುರಿ ಹೊಡಿತೀರಿ ಅಂತ. ಅದಕ್ಕೆ ಗೆಲ್ತೀರಿ ಅನ್ನೋ ನಂಬಿಕೆ ಬಿಟ್ಬಿಡ್ರಿ, ಮೆರಿಬೇಡ್ರಿ ನೀವು RCB ಅವರು. ನಮ್ ಕಿಂಗ್ ಅಕಾಡಕ್ಕಾದ್ರೆ ಇಳ್ದಿ ಔಟ್ ಆಗವ್ರೆ. ನಿಮ್ ತಲ ಇನ್ನು ಸ್ಟೇಡಿಯಂಗೆ ಇಳ್ದಿಲ್ಲ. ಸ್ಟೇಡಿಯಂ ಇಳ್ದಿಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ಕೆ ನೋಡ್ದ ಇವಾಗ ಫಾರ್ಮ್ ಬಂದಿದ್ದೀರಿ. ಮ್ಯಾಚ್ ಟು ಮ್ಯಾಚ್ ಗೆಲ್ತಾ ಇದ್ದೀರಿ, ಟಾಪ್ ಬರ್ತೀರಿ, ಗೆದ್ದು ತೋರಿಸ್ತೀರಿ. ಅದು ನಮ್ ಗೊತ್ತಲ್ಲಿ. ಹೌದಾ ಕನ್ನ? ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಆ ಹಾವು ಏಣಿ ಆಟದಲ್ಲಿ ಒಂದು ದೊಡ್ಡ ಹಾವು ಇರುತ್ತೆ ಗೊತ್ತಾ? ಇರುತ್ತೆ. ಅದು ನಾವೇ. ನನ್ನ ಮಕ್ಳ ಮೇಲೆ ಕಚ್ಚಿದ್ರೆ ಸೀದಾ ಕೆಳಗಡೆ ಬರ್ಬೇಕು ನೀವು. ಹೌದಾ? ಅದೇ ತರ ಇನ್ನಿರೋ ಮ್ಯಾಚ್ ಅಲ್ಲಿ ನೀವು ಒಂದೇ ಒಂದು ಮ್ಯಾಚ್ ಸೋತ್ರೆ ಸೀದಾ ಕಪ್ಪಲ್ಲ ಚಿಪ್ಪಿಡ್ಕೊಂಡು ನನ್ನ ಮಕ್ಳು ಮನೆಗೆ ಓಡ್ತಾ. ಕ್ಯಾ ಹಾಲ್ ಪಾಜಿ, ಬಲ್ಲೆ ಬಲ್ಲೆ. ನಿಮ್ಮವಂತು ಯಾಕೆ ಮರಿ, ಏನಾಯ್ತು? ನಿಮ್ ಹೆಸರು ಪಂಜಾಬ್ ಕಿಂಗ್ಸ್ ಅಲ್ಲ, ತೂತ್ ಕಿಂಗ್ಸ್ ಅಂತ ಇಟ್ಕೊಂಡ್ಬಿಟ್ರಿ ನೀವು. ನಮ್ ಮನೆ ಹತ್ರ ಒಬ್ಬ ಚಿಕ್ಕ ಹುಡುಗ ಮೇಗಡೆಯಿಂದ ಒಂದ್ ಸೈಕಲ್ ಹೆಸರು ಅವನೇ ಕ್ಯಾಚ್ ಹಿಡಿತವನೆ. ನೀವು 5 ಕ್ಯಾಚ್ ಬಿಡ್ತಾ ಇದೀರ ಒಂದ್ ಮ್ಯಾಚ್ ಅಲ್ಲಿ. ಯಾರ ಕಣ್ಣಾಕ್ಬಿಟ್ಟವ್ರೆ ಮಾಮ್, ಕಂಟಿನ್ಯೂಸ್ ಆಗಿ ಸೋಲ್ತಾ ಇದೀವಿ. ಕಣ್ಣೆಲ್ಲ ನಿಮ್ ಕಾಲ್ ಮೇಲೆ ನೀವೇ ಕಲ್ಲಾಕೊಂಡಿರ ಚಪ್ರಿಗಳ. ಅದ್ ಯಾವ್ದೋ ಒಂದ್ ತುಕಾಲಿ ಟ್ವೀಟ್ ಮಾಡಿದ್ರಿ, ಅವಾಗಿಂದ ಸರಿ ಕೊಡ್ಸ್ಕೊಂತಿದ್ದೀರ ಎಲ್ಲಾ ಮ್ಯಾಚು. ನಾನ್ ಏನೋ ಕನ್ಸ್ ಕತ್ಕೊಂಡಿದ್ದೆ, ಇವತ್ತು ಪಂಜಾಬ್ ಗೆಲ್ತಾರೆ, ನಾವು ಟಾಪ್ 4 ಹೋಗೋ ಆರಾಮಾಗಿ ಆಟ ಆಡ್ಕೊಳ್ಳೋಣ. ಆದ್ರೆ ನೀವು ಇಲ್ಲ, ನೀವು SRH ನ ಕಳಿಸ್ಬೇಕು, RCB ಟಾಪ್ 1 2 ಕಳಿಸ್ಬೇಕು. ಕಳ್ಸ್ರಿ, ನೆಕ್ಸ್ಟ್ ನಿಮ್ಗೆ ಇಡ ಹೊಡಿತಾರ ಅವರು. ಮೊದ್ಲೇ ಟ್ವೀಟ್ ಬೇರೆ ಮಾಡಿದ್ದೀರಾ, ಬಕ್ಸಿ ಹೊಡಿತಾರೆ. ನಮ್ದವ್ರ ನಾವ್ ಹೆಂಗ ನೋಡ್ಕೊಂತೀವಿ, ನೀವು ನೋಡ್ಕೊಳ್ರ. ನೀವು ಫಸ್ಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ ಬಿಡ್ರಲ್ಲಿ. ಶಿಷ್ಯ ಇವಾಗ ನನ್ ಬುಡಕ್ಕೆ ಬತ್ತವನಲ್ಲ, ಬ್ಯಾಕ್ ಅಲ್ಲಿ ದಮ್ಮೇಲೆ ಸ್ವಂತ ಟ್ಯಾಲೆಂಟ್ ಇದೆ, ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು ಬರ್ರ ಮೇಲಕ್ಕೆ. ನಾವ್ ನೋಡ್ಕೊಂತೀವಿ. ಫಸ್ಟ್ ಕ್ಯಾಚ್ ಆಡ್ರಲ್ಲಿ, ಕ್ಯಾಚ್ ಪ್ರಾಕ್ಟೀಸ್ ಮಾಡ್ರ ಫಸ್ಟ್. ಅದಕ್ಕೆ ಕಾನ್ಸ್ಟೇಬಲ್ ಅಲ್ಲಿ ಸೆಕೆಂಡ್ ಇರೋದು ನಾವು. ಆಡ್ಕಡಿ ನಾವು ಬರ್ತೀವಿ. ಆಮೇಲೆ ತಲಾ ಫಾರ್ ರೀಸನ್ ಪೊಲೀಸ್ ಸ್ಟೇಷನ್. ಹಿಂಗೆ ಮಚ್ಚ ನಿನ್ನೆ ಗೆದ್ದಿದ್ದು ನಾವು. ಸಖತ್ ಬರ್ದ್ವಿ ಮಚ್ಚ, ಅಷ್ಟು ದೊಡ್ಡ ಟಾರ್ಗೆಟ್ ನಿಮ್ ಕೈಯಲ್ಲೇ ಮಚ್ಚ ಹೊಡೆಯೋಕ್ಕಾಗೋದು. ಸಖತ್ ಬರ್ದ್ವಿ. ಕಂಗ್ರಾಚುಲೇಷನ್ಸ್ ಮಚ್ಚ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಮಚ್ಚ ಈಗ ಸ್ವಲ್ಪ ಬಿಸಿ ಇದ್ದೀನಿ, ಮತ್ತೆ ಫೋನ್ ಮಾಡ್ತೀನಿ ಮಚ್ಚ. ಒಂದ್ ನಿಮಿಷ, ನಾನು ಅವ್ನು ಉರ್ಸೋದಕ್ಕೆ ತಾನೇ ಫೋನ್ ಮಾಡಿದ್ದು. ಅವ್ನು ನೋಡಿದ್ರೆ ಅಷ್ಟೇ ಚಿಕ್ಕ ತಪ್ಸ್ಕೊಬಿಟ್ಟ. ಏನೋ ಅಲ್ಲ ಮಚ್ಚ, ಆಗ್ಲೇ ನಾನು ನಿನ್ಗೆ ಉರ್ಸೋದಕ್ಕೆ ಫೋನ್ ಮಾಡಿದ್ದು. ನಾನು ಉರ್ಸ್ತಾ ಇರ್ತೀನಿ, ನೀನ್ ಸುಮ್ನೆ ಉರ್ಕೊಂತ ಇರು, ಫೋನ್ ಎಲ್ಲ ಕಟ್ ಮಾಡ್ಬೇಡ. ಓ ಹಂಗೆ. ನೆನ್ನೆ ನೀವ್ ಯಾರ ಮೇಲೆ ಗೆದ್ದಿದ್ದು? ಡೆಲ್ಲಿ ಅವ್ರ ಮೇಲೆ. ಮತ್ತೆ ಹೋಗೋರ್ ತುಂಬಿಡು ಬೇಜಾರಾಯ್ತಾ? ಏನಿಲ್ಲ. ಮತ್ತೆ ಹೋಗೋರ್ ಫ್ಯಾನ್ಸು ತುಂಬಿಡು ಮತ್ತೆ ಬೇಜಾರಾಯ್ತಾ? ಸ್ವಲ್ಪ. ಓ ಸಾರಿ. ಮತ್ತೆ ಹುಂದಾ ಯಾರ್ದು? ಮತ್ತೆ ಮಚ್ಚ ಏನ್ ಸಮಾಚಾರ ನಿಮ್ ಹುಡುಗಿದು? ಎಷ್ಟೊತ್ತು ಹೇಳಿ ಮಚ್ಚ ನಿಂಗೆ ಬ್ರೇಕಪ್ ಆಗೈತೆ ಅಂತ? ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಮಚ್ಚ.
ನೀನ್ ಯಾವತ್ತಾದ್ರೂ ಕಾಸು ಬೇಕು ಅಂದ್ರೆ ಮಚ್ಚ ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲ ಮಚ್ಚ ಹೇಳೋ. ಅದೇ ಮಚ್ಚ ಡಿಗ್ರಿ ಆಯ್ತು, ಕೆಲ್ಸ ಸಿಕ್ತಿಲ್ಲ ಅಂದಲ್ಲ, ಒಂದ್ ಕೆಲ್ಸ ಇದೆ ಮಾಡ್ತೀಯಾ? ಎಷ್ಟು ಸಂಬಳ? ದಿನಕ್ 1000 ರೂಪಾಯಿ. ದಿನಕ್ 1000 ರೂಪಾಯಿ? ಏನ್ ಕೆಲ್ಸ ಹೇಳೋ ಮಚ್ಚ, ನಾಳೆನೆ ಜಾಯ್ನ್ ಆಗ್ಬಿಡ್ತೀನಿ. ಏನಿಲ್ಲ ಮಚ್ಚ, ಈ ಅಂಗವಿಕಲರವರೆಲ್ಲ ಇರ್ತಾರಲ್ಲ, ಅದೇ ಕೈ ಇಲ್ದವರು ಅವರೆಲ್ಲ, ಏನಿಲ್ಲ, ಅವ್ರಿಗೆಲ್ಲ ಮೂಡ್ ಬಂದಾಗ ನೀನ್ ಜಡ್ಕ ಹೊಡಿಬೇಕು ನಿನ್ ಕೈಯಿಂದ ಅಷ್ಟೇ. ಒಬ್ರು ಬಿಟ್ಟಿದ್ಯಾ ನೀನು ಗೋಳಿ ಬಂದೆ. ಲಾ ಮಚ್ಚ, ನಂಗೊಂದ್ ಡೌಟ್ ಮಚ್ಚ. ಏನು, ನಮ್ ಮನೆಯಲ್ಲಿ ನಾನು ಮದ್ವೆ ಆಗೋದಕ್ಕೆ 2 ಹುಡುಗಿರ ನೋಡಿದ್ದಾರೆ. ಒಬ್ರೇನೋ ಫುಲ್ ರಿಚ್ಚು, ಮತ್ತೆ ಇನ್ನೊಬ್ರು ತುಂಬಾ ಒಳ್ಳೆಯವರು, ಆದ್ರೆ ತುಂಬಾ ಬಡವರು. ಇವಾಗ ಏನ್ ಮಾಡ್ಲಿ ಮಚ್ಚ, ನಾನು ಯಾರನ್ನ ಮದ್ವೆ ಆಗ್ಲಿ? ದುಡ್ಡೇನ್ ಮಚ್ಚ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆದ್ರೆ ಒಳ್ಳೆ ಹುಡುಗಿ ಎಲ್ಲಾರ್ಗೂ ಸಿಗಲ್ಲ ಮಚ್ಚ. ಅದಕ್ಕೆ ನೀನ್ ಅವ್ರನ್ನೇ ಮದ್ವೆ ಆಗು. ಸರಿ ಮಚ್ಚ. ಮತ್ತೆ ಇನ್ನೊಂದು ಮಚ್ಚ, ಏನ್ ಮಚ್ಚ, ದುಡ್ಡಿರೋ ಹುಡುಗಿ ನಂಬರು ನನಗ್ ಕೊಡು ಮಚ್ಚ, ನಾನ್ ಮದ್ವೆ ಆಗ್ತೀನಿ. ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಪಾಪು ಪುಷ್ಪ ಎಲ್ಲಿದ್ಯಪ್ಪ, ಫೋನೇ ಇಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡೇನಲ್ಲಿ. ಗೊತ್ತ ಪುಷ್ಪ ಅಂದ್ರೆ ಫೈರ್, ತಿಗ್ದ ಹಿಡ್ಕೋ ವೈರ್. ಜಾಸ್ತಿ ಮಾತಾಡಿದ್ರೆ ಬಂದ್ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ನೀನ್ ನಮ್ಮ ಮನೆಗ್ ಬರಕ್ಕಾಗಲ್ಲ ಬಿಡಪ್ಪ. ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡ್ಸಿದೀನಿ. ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು. ಬತ್ತೀಯಾ? ಪುಷ್ಪ ಬಗ್ಗದೇ ಇಲ್ಲ. ಅಯ್ಯ, ಬಗ್ಗದ್ರೆ ಆಟ, ಬಗ್ಲಿ ಅಂದ್ರೆ ಶಾಟ್. ಅವಾಗ ನನ್ಗೇನು? ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ, ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ ಕುಡಿತೀನಿ. ನೋಡಿ, ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ. ನೋಡ್ರ, ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀರಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಮ್ಮೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ? ನಮಸ್ಕಾರ ಶೆಡೆ ಬೈ. ನಮಸ್ಕಾರ ಗೊಜ್ಗಾ ಬೈ. ನನ್ನ ಹೆಸರು ಜಗ್ಗ, ಗೊಜ್ಗ ಅಲ್ಲ. ನನ್ನ ಹೆಸರು ಶೇಷಾದ್ರಿ ಡಿ, ಶೆಡೆ ಅಲ್ಲ. ಕಾಲೇಜ್ ಹೆಸರೆಲ್ಲ ಯಾರು ಹಿಡ್ಕಂತಾರಲೇ? ನಾನು ಹಿಡ್ಕೊಂಡ್ ಮೇಲೆ ಕಾಲೇಜ್ ಹೆಸರಾಗಿದ್ಲಿ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೋಲಿ. ಹ್ಯಾಪಿ ಯುಗಾದಿ ಬೋಳಿ. ಆಫತ್ ಕೋ ಕೇತೆ ಖಾಂಡ್, ಸೇಮ್ ಟು ಯು ಜಾಂಡ್. ಯಾಕೆ ಒಬ್ಬಟ್ಟಿನ ಕೊಬ್ಬು ಜಾಸ್ತಿ ಆಗೈತಾ? ಯಾಕೆ ಜಾಸ್ತಿ ಆಗಿರೋ ಬಂದ್ ಕಮ್ಮಿ ಮಾಡ್ತೀಯಾ? ಸಂಡೆ ತಿಂತಿ KFC, ಫೋನಿಕ್ಕೋ ಬೇವರ್ಸಿ. ಉಪೇಂದ್ರ ಅವ್ರ ಮೂವಿ ಸೂಪರ್, ನೀನೇ ಕಟ್ ಮಾಡೋ ಲೋಪರ್. ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ. 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜು, ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ, ನಾವು ನಿಂಗೆ ಏನೋ ಮಾಡಿದೀವಿ? ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ, ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ, ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ. ಹಂಗೆ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಶೆಕೆ ಇಷ್ಟ ಆಗೈತಂದ್ರೆ ಮಚ್ಚ, ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವ್ರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ AC ಶೆಕೆ ಐತೈತೆ. ಆ AC ತಣ್ಣಗಿರ್ಲಿ ಅಂತ ಇನ್ನೊಂದ್ AC ತಗೊಂಬಂದ್ ಹಾಕೊಂಡವನು. ಇನ್ನೊಂದ್ ಈ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು, ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮಲ್ಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ. ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು. ಸಕ್ಕತ್ತಾಗಿರುತ್ತೆ. ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಾಕ್ ಟ್ರೈ ಮಾಡೋದು? ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ, ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ AC ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೆ ಏನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ, ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ, ಓಕೆ. ರಾತ್ರಿ ಹೊತ್ತು ಸೂರ್ಯನೂ ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ದೇವ್ರ ನಮ್ಮ ಹತ್ರ ಆಟ ಆಡ್ತಾರಲ್ಲ, ಪಕ್ಕ ಎಲ್ಲ ಹೌಚ್ಕೊಂಡಿರ್ತಾರೆ ನೈಟ್ ಹೊತ್ತು. ಮಿಸ್ಟರ್ ಸೂರ್ಯ, RCB ಟೀಮ್ ದೊಡ್ಡ ಫ್ಯಾನ್ ಅಲ್ಲ? ಹೌದು, 18 ನಂಬರ್ದು ಅರ್ಥ ಇಲ್ಲ ನೋಡೋಣ. 18 ನಂಬರ್ ಅಂತ ಗೊತ್ತಿಲ್ಲ, 7 ನಂಬರ್ ಅಂತ ಪಕ್ಕ ಹೇಳ್ತೀನಿ ನೋಡು. ಆಯ್ತು ಹೇಳಪ್ಪ.
5 ಲಕ್ಷ ತಗೊಂಡು 2 ವರ್ಷ ಬ್ಯಾನ್ ಆಗಿರಿ